ಬೃಹದಾರಣ್ಯಕೋಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಮಹರ್ಷಿ ಯಾಜ್ಞವಲ್ಕರ ಪತ್ನಿಯಾದ ಗಾರ್ಗಿ ವಾಚಕ್ನವಿಯು ಮಹರ್ಷಿಗಳಿಗೆ ಪ್ರಶ್ನೆಗಳ ಸರಮಾಲೆಯನ್ನೇ ಕೇಳುತ್ತಾಳೆ. ನೀರು ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆ, ಯಾವುದು ಅದಕ್ಕೂ ಮೇಲೆ ಎಂದು ಕೇಳುತ್ತಾಳೆ. ಅದಕ್ಕೆ ಮಹರ್ಷಿಗಳು, ವಾಯು ಅದನ್ನು ವ್ಯಾಪಿಸಿಕೊಂಡಿದೆ. ಮತ್ತೆ ಅವಳು, ಯಾವುದು ಅದಕ್ಕೂ ಮೇಲೆ? ಅಂತರಿಕ್ಷ ಲೋಕವುದು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ಗಂಧರ್ವ ಲೋಕ ಅದನ್ನು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ಆದಿತ್ಯ ಲೋಕ ವ್ಯಾಪಿಸಿಕೊಂಡಿದೆ. ಯಾವುದು ಅದಕ್ಕೂ ಮೇಲೆ? ಚಂದ್ರಲೋಕವು ಅದು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ನಕ್ಷತ್ರ ಲೋಕವದು ಅದನ್ನು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ದೇವಲೋಕವದು ಅದನ್ನು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ಇಂದ್ರಲೋಕವದು ಅದನ್ನು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ಪ್ರಜಾಪತಿಯ ಲೋಕವದು ವ್ಯಾಪಿಸಿದೆ. ಯಾವುದು ಅದಕ್ಕೂ ಮೇಲೆ? ಬ್ರಹ್ಮಲೋಕವೇ ವ್ಯಾಪಿಸಿಕೊಂಡಿದೆ ಎಂದು ಉತ್ತರಿಸುತ್ತಾರೆ. ಮತ್ತೆ ಗಾರ್ಗಿಯು ಯಾವುದು ಅದಕ್ಕೂ ಮೇಲೆ ಎಂದು ಮತ್ತೆ ಪ್ರಶ್ನಿಸಿದಾಗ ಅವರಿಗೆ ಕೋಪ ಬಂದು, ಬಿದ್ದು ಹೋಗುವುದು ನಿನ್ನ ಶಿರವು ಗಾರ್ಗಿಯೇ, ಅತಿ ಪ್ರಶ್ನೆಯೂ ಬೇಡ, ಪ್ರಶ್ನಾತೀತನ ಪ್ರಶ್ನಿಸಬಾರದು, ಮೀರಿದ ವಿಷಯವದು ನೋಡು ಎಂದು ಹೇಳು.